ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್, ಪಾಲ್ ಹೀಮನ್, ಸಿಎಂ ಪಂಕ್ ಹಾಗೆ ಸತ್ ಫ್ರೀಕಿನ್ ರೋಲೆನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಈಗ ಒಂದು 100% ಕ್ಲಾರಿಟಿ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ರಸಲ್ ಮೇನಿಯಾದಲ್ಲಿ ನಮಗೆ ರೋಮನ್ ರೈನ್ಸ್ ವರ್ಸಸ್ ಸತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ 101% ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರೀಸೆಂಟ್ ಆಗಿ ವಿಡಿಯೋಗಳಲ್ಲಿ ನಾನು ಹೇಳ್ಕೊಂಡು ಬರ್ತಾ ಇದ್ದೀನಿ, ಈ ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಅದೇ ರೀತಿ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಪಾಲ್ ಹೀಮನ್ ಅವರ ಫೇವರ್ ಕೂಡ ನೋಡೋದಕ್ಕೆ ಸಿಗಬಹುದು. ಪಾಲ್ ಹೀಮನ್ ಅವರ ಒಂದು ದೊಡ್ಡ ಆಂಗಲ್ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತಾನೂ ಕೂಡ ಹೇಳಿದ್ದೆ. ಅಂಡ್ ಈಗ ಮಂಡೇ ನೈಟ್ ರೋ ಅಲ್ಲಿ ಅದರ ಒಂದು ಹಿಂಟ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಮಂಡೇ ನೈಟ್ ರೋ ಅಲ್ಲಿ ನಮಗೆ ಸತ್ ರೋಲೆನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಅದ್ಭುತವಾದ ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಬರ್ತಾರೆ. ಮೊದಲನೇದಾಗಿ ಸತ್ ಫ್ರೀಕಿನ್ ರೋಲೆನ್ಸ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ಬಂದಿದ್ ನೋಡಿ ನಮ್ಮ ಸೆತ್ ರೋಲೆನ್ಸ್ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಸೂಪರ್ ಮ್ಯಾನ್ ಪಂಚ್ ನ ಕನೆಕ್ಟ್ ಮಾಡ್ತಾರೆ, ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ, ಇವನ್ ಕರ್ವ್ ಸ್ಟಾಂಪ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಕರ್ವ್ ಸ್ಟಾಂಪ್ ಇದೆಯಲ್ಲ, ಅದಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೆತ್ ರೋಲೆನ್ಸ್ ಅವರ ಕತೆನ ಮುಗಿಸ್ಬೇಕು ಅಂತ ಸ್ಟೀಲ್ ಸ್ಟೆಪ್ ಮೇಲೆ ಅವರ ತಲೆನ ಇಟ್ಟು ಅಲ್ಲೂ ಕೂಡ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇರ್ತಾರೆ. ಬಟ್ ರೆಫ್ರೀಸ್ ಗಳು ಹಾಗೆ ಅಫಿಷಿಯಲ್ಸ್ ಗಳು ಬಂದು ರೋಮನ್ ರೈನ್ಸ್ ಅವ್ರನ್ನ ತಡಿತಾರೆ ಅಂತಾನೆ ಹೇಳ್ಬಹುದು. ಅಲ್ಲಿ ತನಕ ನಮ್ಮ ರೋಮನ್ ರೈನ್ಸ್ ಅವರ ಗಮನ ಬರೀ ನಮ್ಮ ಸತ್ ಫ್ರೀಕಿನ್ ರೋಲೆನ್ಸ್ ಅವರ ಮೇಲೆ ಮಾತ್ರ ಇತ್ತು. ಸಿಎಂ ಪಂಕ್ ಅವರಿಗೆ ಅಟ್ಯಾಕ್ ಮಾಡಬೇಕು ಅಂತ ಯಾವುದೇ ರೀತಿಯ ಇಂಟೆನ್ಷನ್ ರೋಮನ್ ರೈನ್ಸ್ ಅವರಿಗೆ ಇರಲಿಲ್ಲ. ಬಟ್ ಅವರು ರಿಂಗ್ ಕಡೆ ನೋಡಿದಾಗ ಎಲ್ಲಿಂದನೋ ಗೊತ್ತಿಲ್ಲ ನಮ್ಮ ಪಾಲ್ ಹೀಮನ್ ಅವರು ಬಂದು ಸಿಎಂ ಪಂಕ್ ಅವರಿಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ನಮ್ಮ ಸಿಎಂ ಪಂಕ್ ಅವ್ರನ್ನ ಹಗ್ ಮಾಡ್ಕೊಂಡು ಇರ್ತಾರೆ. ಈ ಒಂದು ವಿಚಾರ ರೋಮನ್ ರೈನ್ಸ್ ಅವರಿಗೆ ಇಷ್ಟ ಆಗೋದಿಲ್ಲ. ನನ್ನ ವೈಸ್ ಮ್ಯಾನ್ ಪಾಲ್ ಹೀಮನ್ ಸಿಎಂ ಪಂಕ್ ಗೆ ಹೆಲ್ಪ್ ಮಾಡ್ತಾ ಇದ್ದಾನಲ್ಲ ಅಂತ ರೋಮನ್ ರೈನ್ಸ್ ಅವರು ಹೋಗ್ತಾರೆ. ಸಿಎಂ ಪಂಕ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ. ಸಿಎಂ ಪಂಕ್ ಅವ್ರಿಗೂ ಕೂಡ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಪಾಲ್ ಹೀಮನ್ ಅವರಿಗೆ ರೋಮನ್ ರೈನ್ಸ್ ಅವರು ಏನು ಕೂಡ ಮಾಡೋದಿಲ್ಲ. ಪಾಲ್ ಹೀಮನ್ ಅವರ ವಿಚಾರಕ್ಕೆ ರೋಮನ್ ರೈನ್ಸ್ ಅವರು ಮುಂದೆ ಬರ್ತಾರೆ. ಸ್ಮ್ಯಾಕ್ ಡೌನ್ಗೂ ಕೂಡ ಬರ್ತಾ ಇದಾರಲ್ಲ, ಅಲ್ಲಿ ಪ್ರಾಬಬ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಪ್ರಶ್ನೆ ಕೇಳಬಹುದು, ನೀನು ಯಾರ ವಾಯ್ಸ್ ಮ್ಯಾನು, ನೀನ್ ಯಾಕೆ ಹೋಗಿ ಸಿಎಂ ಪಂಕ್ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೆ ಅಂತ. ಅಂಡ್ ಆಗ ನಮ್ಮ ಪಾಲ್ ಹೀಮನ್ ಅವರು ಎಕ್ಸ್ಪ್ಲೈನ್ ಮಾಡಬಹುದು, ನನ್ನ ಹಾಗೆ ಸಿಎಂ ಪಂಕ್ ಅವರ ನಡುವೆ ಕೂಡ ಬಾಂಡಿಂಗ್ ಇದೆ. ಅಂಡ್ ಅದೇ ಬಾಂಡಿಂಗ್ ಅಲ್ಲಿ ಸರ್ವೈವರ್ ಸೀರೀಸ್ ಅಲ್ಲಿ ಸಿಎಂ ಪಂಕ್ ಅವರು ಬಂದು ನಿನಗೆ ಹೆಲ್ಪ್ ಮಾಡಿದ್ದು, ಆ ಒಂದು ವಿಚಾರಕ್ಕೆ ಹೋಗಿ ನಾನು ಸಿಎಂ ಪಂಕ್ ಅವ್ರನ್ನ ನೋಡ್ತಾ ಇದ್ದೆ ಅಂತ ನಮ್ಮ ಪಾಲ್ ಹೀಮನ್ ಅವರು ಕೂಡ ತನ್ನ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡಬಹುದು. ಏನೇ ಆಗ್ಲಿ ಗೈಸ್, ಡಬ್ಲ್ಯೂ ಅವರಂತೂ ಇಲ್ಲಿ ಎರಡು ವಿಚಾರನ ಕ್ಲಿಯರ್ ಮಾಡಿದ್ದಾರೆ. ಒಂದು, ನಮಗೆ ರಸಲ್ ಮೇನಿಯಾಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ, ಸಿಎಂ ಪಂಕ್, ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ. ಇನ್ನ ಒಂದು ಪಾಲ್ ಹೀಮನ್ ಅವರ ಸ್ಟೋರಿ ಲೈನ್ ಕೂಡ ಇಲ್ಲೇ ನೋಡೋದಕ್ಕೆ ಸಿಗುತ್ತೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಸಿಎಂ ಪಂಕ್ ಅವರಿಗೆ ಪಾಲ್ ಹೀಮನ್ ಅವರು ಒಂದು ಫೇವರ್ ನ ಮಾಡಬೇಕು. ಅಂಡ್ ಅದೇ ಫೇವರ್ ನ ಉಪಯೋಗನ ನಮ್ಮ ಸಿಎಂ ಪಂಕ್ ಅವರು ಇಲ್ಲಿ ಬಳಸ್ಕೋಬಹುದು. ಎಂಡಿಂಗ್ ಅಲ್ಲಿ ನಮ್ಮ ಪಾಲ್ ಹೀಮನ್ ಅವರ ಬಳಿ ಸಿಎಂ ಪಂಕ್ ಅವರು ಫೇವರ್ ನ ಕೇಳಬಹುದು. ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಏನಿದೆ, ಈ ಒಂದು ಮ್ಯಾಚ್ ಅಲ್ಲಿ ನಾನು ಗೆಲ್ಬೇಕು. ಅಂಡ್ ಅದಕ್ಕೆ ನೀನು ನನಗೆ ಹೆಲ್ಪ್ ಮಾಡು. ಸರ್ವೈವರ್ ಸೀರೀಸ್ ಅಲ್ಲಿ ನಾನು ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ನಿನಗೆ ಹೆಲ್ಪ್ ಮಾಡಿದ್ದೆ. ಅಂಡ್ ಈಗ ಈ ಒಂದು ಮ್ಯಾಚ್ ಅಲ್ಲಿ ನೀನು ನನಗೆ ಹೆಲ್ಪ್ ಮಾಡು ಅಂತ ನಮ್ಮ ಸಿಎಂ ಪಂಕ್ ಅವರು ಪಾಲ್ ಹೀಮನ್ ಅವ್ರನ್ನ ಕೇಳಬಹುದು. ಅಂಡ್ ರಸಲ್ ಮೇನಿಯಾದಲ್ಲಿ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗ್ಬೇಕಾದ್ರೆ, ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಗೆಲ್ಲೋ ಅಂತಹ ಮೂಮೆಂಟ್ ಅಲ್ಲಿ ನಮ್ಮ ಪಾಲ್ ಹೀಮನ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಟರ್ನ್ ಆಗ್ಬಹುದು. ಅಂಡ್ ಇಲ್ಲಿ ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪಾಲ್ ಹೀಮನ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಟರ್ನ್ ಆಗಬಹುದು, ಬಟ್ ಇಲ್ಲಿ ಅವರು ಸಿಎಂ ಪಂಕ್ ಅವರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಮಾತ್ರ ಟರ್ನ್ ಆಗಬಹುದು. ಸಿಎಂ ಪಂಕ್ ಅವರ ಜೊತೆಗೆ ಹೋಗೋದಕ್ಕೆ ಅಲ್ಲ ಗಾಯ್ಸ್. ಸಿಎಂ ಪಂಕ್ ಅವರು ಗೆಲ್ಲಬೇಕು ಅಂತ ಪಾಲ್ ಹೀಮನ್ ಅವರ ಬಳಿ ಕೇಳಿದ್ರಲ್ಲ, ಅದಕ್ಕೋಸ್ಕರ ಪಾಲ್ ಹೀಮನ್ ಅವರು ಸಿಎಂ ಪಂಕ್ ಅವ್ರನ್ನ ಗೆಲ್ಸೋದಕ್ಕೋಸ್ಕರ ರೋಮನ್ ರೈನ್ಸ್ ಅವರ ಕಾಲ್ನ ಇಟ್ಕೊಂಡು ಎಳಿಬಹುದು, ಅಥವಾ ರೋಮನ್ ರೈನ್ಸ್ ಅವರ ಮೇಲೆ ಟರ್ನ್ ಕೂಡ ಆಗಬಹುದು. ಇದರಿಂದ ನಮ್ಮ ಸಿಎಂ ಪಂಕ್ ಅವರು ಈ ಒಂದು ಬಿಗ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ವಿನ್ ಆಗಬಹುದು. ಅದಾದ್ಮೇಲೆ ಮಂಡೇ ನೈಟ್ ರೋ ಅಥವಾ ಸ್ಮ್ಯಾಕ್ ಡೌನ್ ಗೆ ಬಂದು ನಮ್ಮ ಪಾಲ್ ಹೀಮನ್ ಅವರು ಎಕ್ಸ್ಪ್ಲೈನ್ ಮಾಡಬಹುದು, ಟ್ರೈಬಲ್ ಚೀಫ್ ರೋಮನ್ ರೈನ್ಸ್, ನಾನು ನಿನಗೆ ಮೋಸ ಮಾಡಿಲ್ಲ, ಬದಲಿಗೆ ನಾನು ನಿಮ್ಮ ಬಳಿನೇ ಇರಬೇಕು, ನಿಮ್ಮ ವೈಸ್ ಮ್ಯಾನ್ ಆಗಿನೇ ಇರ್ತೀನಿ. ಬಟ್ ಸಿಎಂ ಪಂಕ್ ಅವರು ನನ್ನ ಬಳಿ ಒಂದು ಫೇವರ್ ನ ಕೇಳಿದ್ರು, ಅದಕ್ಕೋಸ್ಕರ ನಾನು ರಸಲ್ ಮೇನಿಯಾದಲ್ಲಿ ಸಿಎಂ ಪಂಕ್ ಗೆಲ್ಲೋದಕ್ಕೆ ಹೆಲ್ಪ್ ಮಾಡಿದೆ ಅಂತ ನಮ್ಮ ಪಾಲ್ ಹೀಮನ್ ಅವರು ರೋಮನ್ ರೈನ್ಸ್ ಅವರಿಗೆ ಎಕ್ಸ್ಪ್ಲೈನ್ ಮಾಡಬಹುದು. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಪಾಲ್ ಹೀಮನ್ ಅವರ ಮೇಲೆ ಕೋಪನ ತೀರಿಸಿಕೊಂಡು ಪಾಲ್ ಹೀಮನ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಪಾಲ್ ಹೀಮನ್ ಅವರು ಕಂಪ್ಲೀಟ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ಬಿಟ್ಟು ಸಿಎಂ ಪಂಕ್ ಅವ್ರನ್ನ ಸೇರ್ಕೋಬಹುದು. ಸೊ ರಸಲ್ ಮೇನಿಯಾದಲ್ಲಿ ತನ್ನನ್ನ ಗೆಲ್ಲೋದಕ್ಕೆ ಹೆಲ್ಪ್ ಮಾಡುವಂತ ನಮ್ಮ ಸಿಎಂ ಪಂಕ್ ಅವರು ಪಾಲ್ ಹೀಮನ್ ಅವ್ರನ್ನ ಕೇಳಬಹುದು. ಏನೇ ಆಗ್ಲಿ ಗೈಸ್, ಈ ಒಂದು ಸ್ಟೋರಿ ಲೈನ್ ಅಲ್ಲಿ ಪಾಲ್ ಹೀಮನ್ ಅವರ ಫೇವರ್ ಅಂತೂ ನಮಗೆ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಅವರು ಏನು ಟೀಸ್ ಮಾಡ್ತಾ ಇದ್ದಾರೋ, ಪಾಲ್ ಹೀಮನ್ ಅವರ ಫೇವರು, ಪಾಲ್ ಹೀಮನ್ ಅವರ ಫೇವರು ಅಂತ. ಅಂಡ್ ಫೈನಲಿ ಆ ಒಂದು ಫೇವರ್ ಏನು ಅಂತ ನಮಗೆ ಈ ಒಂದು ಸ್ಟೋರಿ ಲೈನ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಪ್ರಾಬಬ್ಲಿ ರಸಲ್ ಮೇನಿಯಾದಲ್ಲಿ ರಿವೀಲ್ ಕೂಡ ಆಗುತ್ತೆ. ಇನ್ನು ಮುಂದೆ ಬರ್ತಕ್ಕಂತಹ ಎಲ್ಲ ಸ್ಮ್ಯಾಕ್ ಡೌನ್ ಹಾಗೆ ಮಂಡೇ ನೈಟ್ ರೋನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಹಾಗೆ
ಸಿಎಂ ಪಂಕ್ ಅವರ ಸ್ಟೋರಿ ಕೂಡ ಪ್ರಾರಂಭ ಆಗಿದೆ. ಪಾಲಿಮೆನ್ ಅವರ ಸ್ಟೋರಿ ಕೂಡ ಇದರಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಯಾರಿಗ್ ಗೊತ್ತು, ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಪಾಲಿಮೆನ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಸೆಗ್ಮೆಂಟ್ ಗಳು ಕೂಡ ನೋಡೋದಕ್ಕೆ ಸಿಗಬಹುದು. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಗೈಸ್. ನಿಮ್ಗೆ ಅನ್ಸುತ್ತೆ ನಮ್ಮ ಸಿಎಂ ಪಂಕ್ ಅವರು ಪಾಲಿಮೆನ್ ಅವರ ಬಳಿ ಯಾವ ಫೇವರ್ ನ ಕೇಳ್ತಾರೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.